ಅಂದರೆ ನಾನು ಸಡನ್ ಆಗಿ ಹೋದಾಗ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ ವೀರೇನ ಅಂತ. ಆಮೇಲೆ ನಾನೇ ಹೇಳ್ತಿದ್ದೆ ಈ ಪಿಕ್ಚರ್ ವಿಲನ್ ಕ್ರಿಮೂಹೆ ಅಂತಿದೆ, ಅದು ಬಂದರೆ ಎರಡು ಕೈನ ಹಿಂಗೆ ಕಟ್ ಹಾಕಿದ್ರೆ ಅದು ಬಗ್ರಿ ಮೂಳೆ ಕಾಣಿಸ್ಬೇಕು, ಲೀನ್ ಆಗ್ತೀವಲ್ಲ ಅದು ಕಾಣಿಸ್ಬೇಕು. ಹಾಗಾಗಿ ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟು ನನಗೆ ಹೋಗ್ತಾ 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 ನಾವು ಅದು 89 kg ಇದ್ದವನು ಆಲ್ಮೋಸ್ಟ್ 72 kg ಬರ್ತೀನಿ, 65 kg ಬರ್ತೀನಿ. 65 kg ಬಂದಾಗ ಬಟ್ ಎಲ್ಲ ವೈಬ್ರೇಷನ್ ಶುರುವಾಯಿತು ಬಾಡಿ. ಅಲ್ಲಿ ಬ್ಲಡ್ ಎಲ್ಲ ಚೆಕ್ ಮಾಡಿಸು, ಏನೋ ಆಗಿದೆ ನಿನಗೆ ಆ ಥರ. ಇಲ್ಲ ಏನಾಗಿಲ್ಲ, ಸಿನಿಮಾಗೋಸ್ಕರ ಸಣ್ಣ ಆಗಿದ್ದೀನಿ. ನಾನು ನೋಡ್ತಾ ಇದ್ದೆ, ಕಮಲ್ ಹಾಸನ್ ಸರ್ ನೋಡ್ತಾ ಇದ್ದೆ, ರಜನಿಕಾಂತ್ ಸರ್ ನೋಡ್ತಾ ಇದ್ದೆ, ವಿಜಯ್ ಸೇತುಪತಿ ಅವ್ರನ್ನ ನೋಡ್ತಾ ಇದ್ದೆ. ಬಟ್ ನಾನು ಈ ಸಿನಿಮಾದಲ್ಲಿ ಈ ಚೇಂಜ್ ಅವರು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲ ತುಂಬ ಜನ ಅದೇ ಅಂದರು, ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದರು, ಸರ್ ನೀವ ಸರ್ ಇದು ಏನು ಇಲ್ಲಿ ನೋಡಿದ್ರೆ ಹಿಂಗಾಗಿದ್ದೀರಾ, ಅಲ್ಲಿ ನೋಡಿದ್ರೆ ಹಂಗಿದ್ದೀರಾ ಅಂತ. ಹೌದು, ನಾನು ಅದು ಕ್ರಿಮೂಹಿ, ಇದು ನಾನು ಒರಿಜಿನಲ್ ಅಂತೇಳಿ. ಶಿವಣ್ಣ ಜೊತೆ ಮಾಡಿದ್ದೀನಿ, ಯಶ್ ಸರ್ ಜೊತೆ ಮಾಡಿದ್ದೀನಿ, ಮುರಳಿ ಸರ್ ಜೊತೆ, ಎಲ್ಲರ ಜೊತೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಇದು ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಹಾಯ್, ಹಲೋ, ನಮಸ್ಕಾರ. ನಮ್ಮ ಈ ವೈಟ್ ವಿಷನ್ ಫಿಲಂ ಫ್ಯಾಕ್ಟರಿ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮನ್ನ ಮುಖಾಮುಖಿ ಆಗ್ತಿರೋರು ಇತ್ತೀಚೆಗೆ ತೆರೆಕೊಂಡಂತಹ ಲವ್ಲಿ ಚಿತ್ರದ ಖಡಕ್ ವಿಲನ್ ಗುಣಶೇಖರ್ ಸರ್. KGF, ಮಫ್ತಿ ಚಿತ್ರಗಳಲ್ಲಿ ಅದ್ಭುತವಾಗಿ ನಟಿಸಿದ್ದ ಇವರ ಲವ್ಲಿ ಪಯಣ ಹೇಗಿತ್ತು ನೋಡ್ಕೊಂಡ್ ಬರೋಣ ಬನ್ನಿ. ಸರ್ ನಮಸ್ತೆ. ಸರ್, ಲವ್ಲಿ ಚಿತ್ರನ ನಾವು ಫಸ್ಟ್ ನೋಡಿದಾಗ ವಸಿಷ್ಠ ನಂಗೆ ಅಪೋಸ್ ಆಗಿ ಲೈಕ್ ವಿಲನ್ ಆಗಿ ತುಂಬಾ ಅದ್ಭುತವಾಗಿ ಮಾಡಿದೀರ. ಅದನ್ನ ಥಿಯೇಟ್ರಲ್ಲಿ ನೋಡ್ತಾ ಹೋದ್ರೆ ಲೈಕ್ ಈ ಒಂದು ಕ್ಯಾರೆಕ್ಟರ್ನ ನೀವು ಹೇಗ್ ನಿಭಾಯಿಸಿದ್ರಿ? ಲೈಕ್ ಅದು ಸೂಕ್ಷ್ಮವಾದ ವಿಚಾರ, HIV ಅನ್ನೋಂಥದ್ದು ತುಂಬಾ ಸೂಕ್ಷ್ಮವಾದ ವಿಚಾರ. ಅಂಡ್ HIV ಅನ್ನೋ ಒಂದು ವಿಷಯ ನಿಮ್ಮ ಹಿಂದೆನೆ ಬರ್ತಾ ಹೋಗುತ್ತೆ, ಕತೆ ಫುಲ್ಲು. ಸೊ ಇದನ್ನ ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಇಲ್ಲ, ಆ್ಯಕ್ಚುಲಿ ಡೈರೆಕ್ಟ್ರು ನಾವು ಮಫ್ತಿಯಿಂದ ಜರ್ನಿ, ಮಫ್ತಿಲಿ ವಸಿಷ್ಠನ ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿದ್ವಿ, ಅವರು ಇದರಲ್ಲಿ ರೈಟ್ ಹ್ಯಾಂಡ್ ಕ್ಯಾರೆಕ್ಟರ್. ಅವಾಗಿಂದ ನಮ್ಮದು ಡೈರೆಕ್ಟ್ರದ್ದು ಸಂಬಂಧ ತುಂಬ, ಅದು ಬರೀ ಫ್ರೆಂಡ್ಸಿಂದ ಹೋಗಿಲ್ಲ, ಆ್ಯಕ್ಚುಲಿ ಈ ಲವ್ಲಿ ಸ್ಕ್ರಿಪ್ಟ್ ಒಳಗಡೆಯಿಂದನೂ ಇತ್ತು ಅನ್ಕೋತೀನಿ. ಅವಾಗ ಡೈರೆಕ್ಟ್ರು ಬಂದು, ಅವಾಗ ಇನ್ನೂ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ ಅವ್ರಿಗೆ, ಡೈರೆಕ್ಟ್ರಿಗೆ. ಒಂದಿನ ಕಸಿ ಕ್ಯಾರೆಕ್ಟ್ರು ಸರ್ ನೀವು ಮಾಡಬೇಕು ಹಂಗೆ ಅಂತ ಹೇಳಿದ್ರು. ನಾನು ನಿಜವಲ್ಲೂ ಅವಾಗ ತುಂಬ ದಪ್ಪ ಇದೆ KGF ಆ ಟೈಮಲ್ಲಿ. ಅವಾಗ ಸರಿ ಮಾಡೋಣ, ಇಲ್ಲೇ ಡಿಸ್ಕಷನ್ ಆ ಥರದ್ದೆಲ್ಲ ಆಗಿತ್ತು. ಅದಾದಮೇಲೆ ಒಂದು 4 ತಿಂಗಳು 5 ತಿಂಗಳು ಆದಮೇಲೆ ಮತ್ತೆ ಪ್ರೊಡ್ಯೂಸರು ಸಿಕ್ಕಿದ್ರು. ಇಲ್ಲ, ಜಾಸ್ತಿನೇ ಆಯಿತು ಅನ್ಕೋತೀನಿ. ಪ್ರೊಡ್ಯೂಸರ್ ಸಿಕ್ಕಿದ್ರು, ಮತ್ತೆ ಕರೆದ್ಬಿಟ್ಟು ಇದು ಸರ್ ಹಿಂಗೆ ಪ್ರೊಡ್ಯೂಸರ್ ಎಲ್ಲ ಆಗಿದೆ, ಆಫೀಸೆಲ್ಲ ಆಗಿದೆ, ನೀವು ಆಫೀಸಿಗೆ ಬರ್ತೀರಾ ಅಂತ. ಆಫೀಸ್ ಹತ್ರ ಹೋಗ್ಬಿಟ್ಟು ಅದೇನು ಚಾಲೆಂಜ್ ಅಂದರೆ, ನಾನು ಇದ್ದಿದ್ದು 89 kg ಏನೋ ಇದ್ದೆ ಆ್ಯಕ್ಚುಲಿ. ಅವಾಗ ಹೇಳಿದ್ರು, ಸರ್ ನನಗೆ ಒಂದು HIV ಕ್ಯಾರೆಕ್ಟ್ರು ತುಂಬ ಲೀನ್ ಆಗಬೇಕು, ನಿಮ್ಮದು ಇದೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಹಂಗೆ ಅಂತ. ಆವಾಗ ಒಬ್ಬರು ಕೋಚ್ ಕರೆಸಿದ್ರು, ಒಂದು ಡಯಟು ಇದಕ್ಕೆಲ್ಲ. ಆಮೇಲೆ ನಂದೆಲ್ಲ ಫ್ಯಾಟ್ ದಪ್ಪ ಇದ್ದೆ ನಾನು. ಆವಾಗ ಡೈರೆಕ್ಟ್ರ್ ಹೇಳಿದ ತಕ್ಷಣ ನನಗೆ ಒಂದು ಸ್ವಲ್ಪ ಸಡನ್ನಾಗಿ ಶಾಕ್ ಆಯಿತು, ಹೆಂಗಪ್ಪ ಇದು ಬಗ್ರಿ ಮೂಳೆಲ್ಲ ಕಾಣಿಸ್ಬೇಕು ಅಂತ. ಆಮೇಲೆ ಅದು ಕ್ಯಾರೆಕ್ಟರ್ ಹಂಗೆ ಕೇಳ್ತಾ ಇತ್ತು. ಆವಾಗ ನಾನು ಸರಿಟೆಲ್ಲ ರಿಮೂವ್ ಮಾಡಿ ನಿಂತ್ಕೊಂಡೆ. ಆಮೇಲೆ ಅವ್ರು ಫೋಟೋ ತೊಗೊಂಡ್ಮೇಲೆ ಸರ್ ಇವತ್ತಿನ ದಿನ ಶುರು ಮಾಡಿ ಕಂಟಿನ್ಯೂ ಡಯಟ್ ಅಂತ. ಆಮೇಲೆ ಡಾಕ್ಟ್ರ್ ಕನ್ಸಲ್ಟ್ ಎಲ್ಲ ಮಾಡಿಬಿಟ್ಟು ಡಯಟ್ ಶುರುವಾಯಿತು. ಅಂದರೆ HIV ಪಾತ್ರಕ್ಕೆ ಯಾರೂ ಮಾಡಿಲ್ಲ. ಅದು ಇದ್ರಲ್ಲೂ ಎರೇಜ್ ಎಲ್ಲ ಮಾಡ್ತಾರೆ, ಅದೆಲ್ಲ ಇದೆ. ಬಟ್ ಇದು ರಿಯಲ್ ಆಗಿ ಮಾಡೋಣ ಸರ್, ತುಂಬ ಚಾಲೆಂಜಿಂಗ್ ಇರುತ್ತೆ ಕ್ಯಾರೆಕ್ಟರ್ಗೆ, ಅದು ಚೇಂಜ್ ಓವರ್ ಕಾಣಿಸುತ್ತೆ, ನಿಮಗೆ ಸಿನಿಮಾದಲ್ಲೇ ಗೊತ್ತಾಗುತ್ತಲ್ಲ. ಹಾಗಾಗಿ ಶುರುವಾಯಿತು. ನನಗೆ ಆ ಡಯಟ್ ಅದು ಲೀಸ್ಟ್ ನೋಡೇ ನನಗೆ ಗಾಬರಿ ಆಯಿತು. ಬರೀ ಬೀನ್ಸು, ಪಾಲಕ್ ಸೊಪ್ಪು, ಓಟ್ಸು, ಮೊಟ್ಟೆ, ಚಿಕನ್. ನಮ್ಗೆ ಅನ್ನ ಮುದ್ದೆ ಇಲ್ಲ ಅಂದರೆ ನಮ್ಗೆ ಆಗೋದೇ. ನಾವೆಲ್ಲ ನಮ್ಮ ಮೈಸೂರು HD ಕೋಟೆ, ನಮ್ಮದು ಟ್ರೈಬಲ್ಸ್ ಅಂತಬಿಟ್ಟು ಬಾಡು ಚೆನ್ನಾಗಿ ಒಳ್ಳೆ ಸಾಂಬಾರು ತಿನ್ನಂಥವ್ರು. ಹಾಗಾಗಿ ಅದಕ್ಕೆ ಸಾಲ್ಟ್ ಇರಲ್ಲ ಜಾಸ್ತಿ, ಸಾಲ್ಟು ಇದು ಮಾಡಲ್ಲ. ಆಮೇಲೆ ಶುಗರ್ ಇಲ್ಲ. ಬಟ್ ಆಲ್ಮೋಸ್ಟ್ 8 ತಿಂಗಳು 9 ತಿಂಗಳು 1 ವರ್ಷನೇ ಅನ್ನ ಕಂಟ್ರೋಲ್ ಆಗೋಯ್ತು. ಹೋಗ್ತಾ ಬರೀ ಅದು ಏರೋಬಿಕ್ಕು, ಡ್ಯಾನ್ಸು, ಆಮೇಲೆ ಜಿಮ್ಮು, ವೆಯ್ಟ್ ಎತ್ತಂಗಿಲ್ಲ. ಅದು ಬಂದರೆ ಎರಡು ಕೈನ ಹಿಂಗೆ ಕಟ್ ಹಾಕಿದ್ರೆ ಅದು ಬಗ್ರಿ ಮೂಳೆ ಕಾಣಿಸ್ಬೇಕು, ಲೀನ್ ಆಗ್ತೀವಲ್ಲ ಅದು ಕಾಣಿಸ್ಬೇಕು.
ಹಾಗಾಗಿ ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟು, ಅಂದರೆ ಅದು ಮಜಲ್ಸ್ ಇರಬಾರ್ದು ಅದಕ್ಕೆ. ಹಾಗಾಗಿ ನನಗೆ ಹೋಗ್ತಾ 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 ನಾವು ಅದು 89 kg ಇದ್ದವನು ಆಲ್ಮೋಸ್ಟ್ 72 kg ಬರ್ತೀನಿ, 65 kg ಬರ್ತೀನಿ. 65 kg ಬಂದಾಗ ಬಟ್ ಎಲ್ಲ ವೈಬ್ರೇಷನ್ ಶುರುವಾಯಿತು ಬಾಡಿ, ಇಕ್ಕೋ ಅಂತ. ಆಮೇಲೆ ಸೆಟ್ಟಲ್ಲಿ ಪಾತ್ರ ಮಾಡ್ತಾ 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 ಈ ಶೇಡ್ ಕ್ಯಾರೆಕ್ಟರ್, ದಾಡಿ ಏರೆಲ್ಲ ಇರೋವಂಥದ್ದು. ಮತ್ತು ಅದಾದಮೇಲೆ ಫುಲ್ಲು ನೀಟ್ ಶೇವು. ಅದಾದಮೇಲೆ ಇನ್ನೊಂದು ಲುಕ್ಕು, ಇವನೇ ಇದು ಅಂತ ವಸಿಷ್ಠಣ್ಣ ಹೇಳ್ತಾರಲ್ಲ, ಅಂದರೆ ಇವನ್ನ ನೋಡಿದೆ ನಾನು ಇದರಲ್ಲಿ ಅಂತ, ಬೀಚಲ್ಲಿ ಇಂಟ್ರೊಡಕ್ಷನ್. ಅವಾಗ ಈ ಪಾತ್ರ ಕೇಳ್ತಾ ಇದ್ದೆ, ಬಟ್ ಡೈರೆಕ್ಟ್ರು ಖಂಡಿತವಾಗ್ಲೂ ಅವ್ರ ತಲೆಯಲ್ಲಿ ಏನಿದೆ ಆ ಪಾತ್ರ ಇಲ್ಲಿ ಬಂದರೆ ಚಂದ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಲ್ಲಿಂದ ಶುರುವಾಯಿತು. ಬಟ್ ಲಾಸ್ಟ್ ಶೆಡ್ಯೂಲ್ ಮಂಗಳೂರು 1,000 ಜನ ಇಂಟ್ರೊಡಕ್ಷನ್ ಒಬ್ಬ ವಿಲನ್ಗೆ ಕಾಪು ಬೀಚಲ್ಲಿ ಸಖತ್ತಾಗಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್, ನಿಮ್ಮ ಸಡನ್ ರಿಯಾಕ್ಷನ್ ಹೇಗಿತ್ತು? ನಿಮ್ಮ ಹತ್ರ ಲೈಕ್ ಫಸ್ಟ್ ಬಂದು ಈ ಥರ HIV ಒಂದು ರಿಲೇಟೆಡ್ ಕ್ಯಾರೆಕ್ಟರ್ ಅದ, ಸೊ ಇದನ್ನ ನೀವು ಪ್ಲೇ ಮಾಡ್ತಾ ಇದ್ದೀರಾ ಆನ್ ಸ್ಕ್ರೀನ್ ಅಂತ ಹೇಳಿದಾಗ ನಿಮ್ಮ ಸಡನ್ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ಆಕ್ಚುಲಿ ಚಾಲೆಂಜಿಂಗು ಆ ಥರ. ನಾವು ಪಾತ್ರದ ಅಂದರೆ ನಾವು ಒಬ್ಬ ಕಲಾವಿದರು ಅದನ್ನ ಆ ಥರ ಪಾತ್ರಗಳನ್ನ ಮಾಡಬೇಕು. ಆ್ಯಕ್ಚುಲಿ ವೆರಿ ಚಾಲೆಂಜಿಂಗ್ ಅವೆಲ್ಲ. ಬಟ್ ನಮ್ಗೇನಂದ್ರೆ ಈ ನಮ್ಮದು ವಿಲೇಜ್ ಅಲ್ಲ, ನಾನು ವೆಯ್ಟ್ ಲಾಸ್ ಆದಾಗ ಊರಿಗೆ ಹೋದಾಗ ಎಲ್ಲ ಸಡನ್ ಆಗಿ ಯಾಕೆ ಹಿಂಗಾಗ್ಬಿಟ್ಟವನೆ, ಯಾಕಪ್ಪ ಹಾಸ್ಪಿಟ್ಲಿಗೆ ತೋರಿಸು, ಗೊತ್ತಿಲ್ವಲ್ಲ ಸಿನಿಮಾಗೆ ಯಾಕೆ ಸಣ್ಣ ಆಗ್ಬೇಕಂತ ಅವ್ರಿಗೆ ಗೊತ್ತಿಲ್ಲ, ಸಿನಿಮಾ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಅವಾಗ ಹೋಗ್ತಾ ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಬ್ಲಡ್ ಎಲ್ಲ ಚೆಕ್ ಮಾಡಿಸು, ಏನೋ ಆಗಿದೆ ನಿನಗೆ ಆ ಥರ. ಇಲ್ಲ, ಏನಾಗಿಲ್ಲ, ಸಿನಿಮಾಗೋಸ್ಕರ ಸಣ್ಣ ಆಗಿದ್ದೀನಿ. ಸಿನಿಮಾಗೋಸ್ಕರ ಏನಕ್ಕೆ ಸಣ್ಣ ಆಗ್ಬೇಕು? ನೀವು ವಿಲನ್ ಅಲ್ವ, ಏನಕ್ಕೆ ಸಣ್ಣ ಆಗಬೇಕು? ದಪ್ಪವಾಗಿರಬೇಕು, ದಾಡಿ ಇರಬೇಕು, ಏರು ಇರಬೇಕು, ಹಿಂಗಿದ್ರೆ ವಿಲನ್ ಅನ್ಸ್ಕೊತೀನಿ. ನೀನೇನು ಫುಲ್ ಹಿಂಗಾಗ್ಬಿಟ್ಟಿದೀಯಾ? ಆ ಟೈಮಲ್ಲಿ ನಿಮ್ಗೆ ಹೇಳಕ್ ಆಗ್ತದ ಲೈಕ್ ನಾನು ಈ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ? ಇಲ್ಲ, ಫ್ಯಾಮಿಲಿ ಮೆಂಬರ್ಸ್. ಹೌದು, HIV ಅಂದ್ರೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ವಿಲೇಜ್ಗಳಲ್ಲಿ. ಏನೊಂದು 70-80 ಮನೆ ಇರೋದು, ತುಂಬ ಜನ ಗೊತ್ತೇ ಇಲ್ಲ ಅದು HIV ಅಂತಂದ್ರೆ. ಆಮೇಲೆ ಹೇಳಿದ್ರು ಅವ್ರಿಗೂ ಗೊತ್ತಾಗಲ್ಲ ಏನಕ್ಕೆ ಆ ಪಾತ್ರ ಮಾಡಬೇಕು, ಏನಕ್ಕೆ HIV ಅದನ್ನು ಅವ್ರದ್ದು ಏನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಪಾಪ ಅವ್ರಿಗೆ. ಹಾಗಾಗಿ ಸರಿ, ಇಲ್ಲ ಏನಿಲ್ಲ, ಇದು ರೆಡಿ ಆಗ್ತೀನಿ, ನಾನೇ ಸ್ವಲ್ಪ ಇದಾಗ್ತಾ ಇದ್ದೀನಿ, ಸಣ್ಣ ಆಗ್ತಾ ಇದ್ದೀನಿ ಅಂತ ಸುಮ್ಮನೆ ಬಿಟ್ಟು. ಹೆವಿ ಚಾಲೆಂಜಿಂಗ್ ರೋಲ್ ಆ್ಯಕ್ಚುಲಿ ನಾನು ಡೈರೆಕ್ಟ್ರ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಆ ಥಿಯೇಟ್ರಿಗೆ ಹೋದಾಗ ಅಕ್ಕಪಕ್ಕದಲ್ಲಿ ಲೇಡೀಸ್ ಭಯ ಪಡ್ತಾರೆ ಆ್ಯಕ್ಚುಲಿ. ಹೌದು, ಇದು ನೀವಾ ಅಂತ. ಹೌದು, ನಾನು ಇವಾಗ ಆಕ್ಚುಲಿ ಒಂದ್ ಕ್ಷಣ ಶಾಕ್ ಆದೆ. ಲೈಕ್ ಸ್ಕ್ರೀನಲ್ಲಿ ನೋಡಿದಾಗ ನಮ್ಗೆ ಒಂದ್ ಸ್ವಲ್ಪ ಭಯ ಆಗುತ್ತೆ, ಅಷ್ಟು ಅದ್ಭುತವಾಗಿ ನೀವು ಪ್ಲೇ ಮಾಡಿದಿರ. ಲೈಕ್ ಇಲ್ಲಿ ನಾನೇ ಶಾಕ್ ಆದೆ, ಸ್ಮಾರ್ಟ್ ಆಗಿದ್ರೆ. ಇಲ್ಲ, ತುಂಬಾ ಜನ ಅದೇ ಅಂದ್ರು, ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದ್ರು, ಸರ್ ನೀವ ಸರ್ ಇದು ಏನ್ ಇಲ್ಲಿ ನೋಡಿದ್ರೆ ಹಿಂಗಾಗಿದ್ದೀರಾ, ಅಲ್ಲಿ ನೋಡಿದ್ರೆ ಹಂಗಿದ್ದೀರಾ ಅಂತ. ಹೌದು, ನಾನು ಅದು ಕ್ರಿಮು, ಇದು ನಾನು ಒರಿಜಿನಲ್ ಅಂತೇಳಿ. ಅದು ಡೈರೆಕ್ಟ್ರು ಅದು ಹಿಂಗ್ ಬೇಕು ಅಂದಾಗ ಅವ್ರಿಗೆ ಖುಷಿ ಆಗುತ್ತಲ್ಲ. ಮಾನಿಟ್ರ್ ಶೂಟ್ ಟೈಮಲ್ಲಿ ಮಾನಿಟ್ರಲ್ಲಿ ಕುತ್ಕೊಂಡು ಸಖತ್ತಾಗಿತ್ತು ಸರ್ ಅಂದ್ರೆ ಆಕ್ಚುಲಿ ಕಲಾವಿದನ ಆಗಿದ್ದು. ಅದು ತುಂಬಾ ಸೂಕ್ಷ್ಮವಾದಂತ ಒಂದು ವಿಷಯ ಪ್ಲೇ ಮಾಡಿದ್ದೀರಾ. ಹೌದು, ಅಂದ್ರೆ ಈ ಸಮಾಜ ಸೊಸೈಟಿಗೆ ಒಳ್ಳೆ ಕಂಟೆಂಟ್ ಇದು. ಅಂದ್ರೆ ಇವಾಗಿನ ಫೀಲ್ಡ್ ಇದರಲ್ಲಿ ಒಂದಷ್ಟು ಜನ ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಈ ಥರದ್ದು ಇದ್ದೇ ಇರ್ತಾರೆ. ಬಟ್ ಸಮಾಜಕ್ಕೆ ಮೆಸೇಜ್ ಇದು. ಅಂದರೆ ಒಂದು ತುಂಬ ಚೆನ್ನಾಗಿರೋ ಫ್ಯಾಮಿಲಿಲಿ ಇಂಥವನೊಬ್ಬ ಬಂದು ಏನೋ ಮಾಡ್ಬಿಟ್ಟು ಹೋಯ್ದ ಅಂತಂದರೆ, ಬಟ್ ಇಡೀ ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತಲ್ವಾ. ಹೌದು, ಬಟ್ ಹೆವಿ ಸ್ಟ್ರಗಲ್ ಆ ಥರ. ತುಂಬ ಇಷ್ಟಪಡೋಂಥ ಹೆಂಡ್ತಿನ ಮಕ್ಕಳನ್ನ ಇಷ್ಟಪಡೋಂಥ ಒಂದು ಕ್ಯಾರೆಕ್ಟ್ರು. ಈ ಥರ ಆರಾಮಾಗಿದ್ದಾಗ, ಎಲ್ಲ ಹೆಂಡ್ತಿ ಮಕ್ಕಳು ನಗ್ನಾಗ್ತಾ ಇರ್ಬೇಕಾದ್ರೆ ಒಬ್ಬ ಬಂದು ಹಿಂಗೆ ಮಾಡ್ಬಿಡೋದ ಅಂತಂದರೆ ಲೈಫ್ ಲಾಂಗ್ ಅವರು ಅದೇನೋ ಇದು ಡಿಸ್ಟರ್ಬ್, ಅದು ಫ್ಯಾಮಿಲಿ ಹೊಡೆದಂಗೆ ಅದು. ಹೌದು ಸರ್, ಅಂದ್ರೆ ಈ ಸಿನಿಮಾದಲ್ಲಿ ನಿಮ್ದು ಸುಮಾರು ಗೆಟಪ್ಸ್ ಬರುತ್ತೆ. ಲೈಕ್ ಒಂದೊಂದು ಗೆಟಪ್, ಬಿಯರ್ಡ್ ಇರುತ್ತೆ ಆ ತರ. ಸೊ ಇಷ್ಟು ಗೆಟಪ್ಸ್ ಮ್ಯಾನೇಜ್ ಮಾಡಿದ್ದು ಹೇಗೆ ನೀವು? ನಾನು ಏನು ಒಂದು ವರ್ಷ ಯಾವುದೋ ಸಿನಿಮಾನೇ ಮಾಡಲಿಲ್ಲ ನಾನು. ಓಕೆ, ಕಂಪ್ಲೀಟ್ ಈ ಸಿನಿಮಾಗೋಸ್ಕರನೇ ಎತ್ತಿಟ್ಬಿಟ್ಟಿದೆ. ಬೇರೆ ಲುಕ್ಕಿಗೆಲ್ಲ ಚೇಂಜ್ ಆಗೋದು, ಆಮೇಲೆ ಕಂಟಿನ್ಯೂಟಿ ಆ ಥರದ್ದೆಲ್ಲ ಮಿಸ್ ಹೊಡಿಯುತ್ತೆ ಅಂದ್ಬಿಟ್ಟು ಮುಡುಪಾಗಿಟ್ಬಿಟ್ಟಿದೆ ಲವ್ಲಿಗೇನೆ. ಬಟ್ ರಿಸಲ್ಟ್ ನನಗೆ ಖುಷಿ ಆಯ್ತು. ಓಕೆ ಸರ್, ನೀವೇ ಹೇಳಿದ್ರಿ ಲೈಕ್ ನಿಮ್ಮ ಡಯಟಿಂಗ್ ಪ್ಲಾನಿಂಗ್ ಇತ್ತು ಆ್ಯಂಡ್ ಸುಮಾರು ಗೆಟಪ್ಸ್ ಇತ್ತು ಸಿನಿಮಾದಲ್ಲಿ. ನಿಮ್ಗೆ ಇದ್ರಲ್ಲಿ ತುಂಬ ಚಾಲೆಂಜಿಂಗ್ ಅನ್ಸಿದ್ಯಾ ಅದು ನೀವು ಡಯಟ್ ಮಾಡ್ಬೇಕಾದ್ರೆ? ಲೈಕ್ ಒಂದ್ಸತಿ ಅನ್ಕೊಂತ ಇದ್ರ ನಾನು ಇಷ್ಟೊಂದು ಡಯಟ್ ಮಾಡ್ತಿದ್ದೀನಿ, ಈ ಥರ ಸಣ್ಣ ಆಗ್ತಿದ್ದೀನಿ ಅಂತೆಲ್ಲ? ಎಲ್ಲ ಕಮಿಟ್ ಆಗ್ಬಿಟ್ಟಿನಲ್ಲ, ಒಂದೊಬ್ಬ ಕಲಾವಿದನಾಗಿ ನಾನು ಆ ಪಾತ್ರಕ್ಕೆ ಕಮಿಟ್ ಆದಾಗ ಅದಕ್ಕೆ ಗೌರವ ಕೊಡಲೇಬೇಕು ಆ ಪಾತ್ರಕ್ಕೆ. ಹಾಗಾಗಿ ತುಂಬ ಚಾಲೆಂಜಿಂಗ್ ತೊಗೊಂಡೆ ಆ್ಯಕ್ಚುಲಿ. ಆಮೇಲೆ ಒಬ್ಬರು ಡೈರೆಕ್ಟ್ರು ಆ ಪಾತ್ರನ ಅಂದರೆ ಅದು ಅವ್ರ ಕಲ್ಪನೆ ಮೀರಿದಷ್ಟು ಈ ಕಲಾವಿದ ಮಾಡ್ತಾರೆ ಅಂದ್ಬಿಟ್ಟು ಆ ಪಾತ್ರನ ಬರೆದಾಗ, ಬಟ್ ಅದು ಮಾಡಲಿಲ್ಲ ಅಂತಂದಾಗ
ಅವ್ರಿಗೆ ಅಲ್ಟ್ ಆಗುತ್ತೆ, ಡೈರೆಕ್ಟ್ರಿಗೆ ಅಲ್ಟ್ ಆಗುತ್ತೆ. ಬಟ್ ಹಾಗಾಗಿ ಒಂದು ಸಿನಿಮಾಗೆ ಒಂದು ವರ್ಷ ಆಯ್ತಿಟ್ಟೆ. ಇನ್ನು ವಸಿಷ್ಠಣ್ಣಂದು ನಿಮ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಲೈಕ್ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ. ಲಾಸ್ಟಲ್ಲಿ ಒಂದು 3.5 ನಿಮಿಷ 4 ನಿಮಿಷ ಒಂದೇ ಸ್ಟ್ರೆಚ್ಚಲ್ಲಿ ಡೈಲಾಗ್ಸ್ ಇದೆ. ಅವ್ರದ್ದು ಡೈಲಾಗ್ಸ್ ಏನೂ ಇರಲ್ಲ, ಬಟ್ ಸುಮ್ಮನೆ ಕೇಳ್ತಾ ಇರ್ತಾರೆ ಅಷ್ಟೇ. ಬಟ್ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಇದು ಇಷ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಈ ಕ್ಯಾರೆಕ್ಟ್ರು, ಬಟ್ ಇದಕ್ಕೆ ನಾನು ಮುಗಿಸಿದ್ರೆ ಇದಾಗುತ್ತೆ. ಅವ್ರಿಗೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಏನಿಲ್ಲ, ಸುಮ್ಮನೆ ನಿಂತಿರ್ತಾರೆ ಅಷ್ಟೇ, ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಜನ್ಮಿದು, ನನ್ನ ಕತೆ, ನನ್ನ ತಾಯಿ, ನನ್ನ ಇದೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಆವಾಗ ಶೇಖರ್ ಆಯಿತಾ, ತುಂಬ ಚೆನ್ನಾಗಿದೆ ಇದು ಆಯಿತಾ, ನೀನು ಮಾಡಿದ್ರೆ ಇದಕ್ಕೆ ಮೈಲೇಜ್ ಸಿಗೋದು ಈ ಸೀನ್ಗೆ ಆಯಿತಾ, ಸಖತ್ತಾಗಿ ಮಾಡ್ತಾ ಇದೆಯಾ, ಟೈಮ್ ಆದರೂ ಪರವಾಗಿಲ್ಲ ಮಾಡು, ಆರಾಮ್ಸೆ ಮಾಡು. ತುಂಬ ಸಪೋರ್ಟ್ ಮಾಡೋದು ಆ್ಯಕ್ಚುಲಿ, ಪ್ರತಿಯೊಂದೊಂದು ಸೀನಲ್ಲೂ ಸಪೋರ್ಟ್ ಮಾಡಿದ್ದಾರೆ ನಾನು. ಅಂದರೆ ಆ ಥರದ್ದು ಹೀರೋಗಳು ನಮ್ಮಂಥ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಕಲಾವಿದರು ಈ ಥರ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಕಲಾವಿದರಿಗೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಬೇಕು ಆ್ಯಕ್ಚುಲಿ ಕಲಾವಿದರು. ಹೌದು ಸರ್. ವಸಿಷ್ಠ ಸರ್ ಏನು ಹೇಳಿದ್ರು, ಲೈಕ್ ಚಿತ್ರ ಫುಲ್ ಕಂಪ್ಲೀಟ್ ಆದಮೇಲೆ ಥಿಯೇಟ್ರಲ್ಲೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾರು ಹೇಳಿದ್ರ, ಲೈಕ್ ನಿಮ್ದು ಅಷ್ಟು ಗೆಟಪ್ಸ್ ಬರುತ್ತೆ, ನೀವು ಅಷ್ಟು ಭಯಂಕರವಾಗಿ ಇಲ್ಲ, ಆಡಿಯನ್ಸ್ ಮುಂದೆನೂ ಹೇಳಿದ್ರು ಅವರು. ಹಾಂ, ನಮ್ಮದು ಇವನು ಮೈಸೂರು ಒಂದು ಪುಟ್ಟ ಹಳ್ಳಿ, ಅಲ್ಲಿಂದ ಬಂದು ಈ ಥರ ಪಾತ್ರ ನಿರ್ವಹಿಸಿದ್ದಾನೆ, ಇಂಥವ್ರನ್ನ ಬೆಳೆಸಿ ಆಯಿತಾ. ಆಮೇಲೆ ನನಗೂ ಹೇಳ್ತಾರೆ, ಒಳ್ಳೊಳ್ಳೆ ಪಾತ್ರ ಒಪ್ಕೋ ಆಯಿತಾ, ನೀನು ಒಳ್ಳೆ ಕಲಾವಿದ, ನಮ್ಮದು ಮೈಸೂರು ರಂಗಾಯಣ ಥಿಯೇಟ್ರ್, ತುಂಬ ಚೆನ್ನಾಗಿ ಮಾಡ್ತೀಯ, ತುಂಬ ಒಳ್ಳೊಳ್ಳೆ ಕಥೆಗಳು ಆಯ್ಕೆ ಮಾಡ್ಕೋ, ಡೈರೆಕ್ಟ್ರುಗಳು ನೀನು ಬರೀತಾರೆ ನಿನಗೆ, ಬಟ್ ಈ ಸಿನಿಮಾ ನೋಡಿದ್ರೆ ನಿನಗೆ ಪಾತ್ರ ಬರೀತಾರೆ, ಆ ಥರದ್ದು ಕಥೆಗಳು ಒಪ್ಪುವ ಅಂತ ತುಂಬ ಇದು ಮಾಡಿದ್ದಾರೆ, ಸಜೆಸ್ಟ್ ಕೊಟ್ಟಿದ್ದಾರೆ. ನೀನು ಲವ್ಲಿ ಚಿತ್ರ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್, ಲೈಕ್ ನೀವು ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ನಾನು ಹಿಂದೆ ಸಿನಿಮಾಗಳು ಮಾಡಿದ್ದು, ಒಂದು ಶಿವಣ್ಣ ಜೊತೆ ಮಾಡಿದ್ದೀನಿ, ಯಶ್ ಸರ್ ಜೊತೆ ಮಾಡಿದ್ದೀನಿ, ಮುರಳಿ ಸರ್ ಜೊತೆ, ಎಲ್ಲರ ಜೊತೆ ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಇದು ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ಒಂದು ಸಿನಿಮಾದಲ್ಲಿ ನಾನು ನೋಡ್ತಾ ಇದ್ದೆ, ಕಮಲ್ ಹಾಸನ್ ಸರ್ ನೋಡ್ತಾ ಇದ್ದೆ, ರಜನಿಕಾಂತ್ ಸರ್ ನೋಡ್ತಾ ಇದ್ದೆ, ವಿಜಯ್ ಸೇತುಪತಿ ಅವ್ರನ್ನ ನೋಡ್ತಾ ಇದ್ದೆ, ಬಟ್ ನಾನು ಈ ಸಿನಿಮಾದಲ್ಲಿ ಈ ಚೇಂಜ್ ಅವರು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಫುಲ್ಲು ವಸಿಷ್ಠಣ್ಣ ಅವರು ಬಂದು ನೆಕ್ಕಿಂಗ್ ಲಾಕ್ ಆದಾಗ ಅಲ್ಲಿ ಆ ರಿಯಾಕ್ಷನ್, ಮತ್ತೆ ಕಾಪು ಬೀಚ್ಗೆ ಹೋಗುತ್ತೆ, ಇದೇನು ನಾನೇನಾ ಇದು ಅಂತ ನನಗೆ ಶಾಕ್ ಆಯ್ತು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಥಿಯೇಟ್ರಲ್ಲಿ. ನಿಮ್ಮದು ಮತ್ತು ವಸಿಷ್ಠ ಅವ್ರದ್ದು ಕಾಂಬಿನೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಪಾತ್ರದ ಮೂಲಕ ಬರ್ತಾ ಇದ್ದಂಥ ಟ್ವಿಸ್ಟ್ಗಳಾಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ಟ್ವಿಸ್ಟ್ಗಳ ಬಗ್ಗೆ ನೀವೇನಾದ್ರು ಹೇಳೋದಾದ್ರೆ, ನೀವು ಅದನ್ನು ಕೇಳಬೇಕಾದ್ರೆ, ಲೈಕ್ ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಈ ಥರ ಟ್ವಿಸ್ಟ್ ಬರುತ್ತೆ ಸರ್, ನೀವು ಹಿಂಗೆ ಚೇಂಜ್ ಓವರ್ ತೊಗೋತೀರಾ ಮತ್ತು ಹಿಂಗೆ ಚೇಂಜ್ ಓವರ್ ತೊಗೊತೀರಾ ಅಂತಂದಾಗ ನಿಮ್ಗೆ ಏನು ಅನ್ನಿಸ್ತು? ಅಂದರೆ ಕಂಪ್ಲೀಟು ತುಂಬ ಆಳವಾಗಿ ನಾನು ಹೋಗಿರಲಿಲ್ಲ ಆ್ಯಕ್ಚುಲಿ. ಆ ಡೈರೆಕ್ಟ್ರು ತಗೊಂಡು ಹೋಗ್ತಾ ಡೈರೆಕ್ಟ್ರು ಹೋದ್ರಲ್ಲ, ಅದು ಹೋಗ್ತಾ ಕ್ಯಾರೆಕ್ಟ್ರು ಇದು ತುಂಬಾ ವಿಷಯ ಹೇಳೋವಂಥ ಕ್ಯಾರೆಕ್ಟರ್ ಇದು. ಆಮೇಲೆ ಅದನ್ನು ಪಾತ್ರನ ನೀಟಾಗಿ ಹಿಡಿಯೋಕ್ಕೆ ಹೋದೆ, ಬಟ್ ಅದು ನಾನು ಅದು ಎಷ್ಟೇ ಸಿನಿಮಾ ಮಾಡೋದು ಕ್ರಿಮುಹಿ ಪಾತ್ರ, ಬಟ್ ವೆರಿ ಸ್ಪೆಷಲ್. ಸರ್ ನೀವು ಮೊದಲನೇ ದಿನ ಥಿಯೇಟ್ರಿಗೆ ಹೋದಾಗ ಅಥವಾ ಸಿನಿಮಾ ನೋಡಿದ್ಮೇಲೆ ಆಡಿಯನ್ಸ್ ನಿಮ್ಮ ಹತ್ರ ರಿಯಾಕ್ಟ್ ಮಾಡಿದ ರೀತಿ ಹೇಗಿತ್ತು? ಬಿಕಾಸ್ ನೀವು ಅಷ್ಟು ಭಯ ಪಡಿಸಿದ್ದೀರಾ ಸರ್ ಆ್ಯಕ್ಚುಲಿ. ಸೊ ಆಡಿಯನ್ಸ್ ನಿಮ್ಮ ಹತ್ರ ಹೇಗೆ ರಿಯಾಕ್ಟ್ ಮಾಡಿ? ಅಂದರೆ ನಾನು ಸಡನ್ನಾಗಿ ಹೋದಾಗ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ ಇವ್ರೇನ ಅಂತ. ಆಮೇಲೆ ನಾನೇ ಹೇಳ್ತಿದ್ದೆ, ಈ ಪಿಕ್ಚರ್ ವಿಲನ್ ಕ್ರಿಮುಹಿ ಅಂತಿದೆ, ಎಲ್ಲ ವಿಸಲ್ ಹೊಡಿಯೋರು. ಒಳ್ಳೆ ಎಕ್ಸ್ಪೀರಿಯನ್ಸ್. ಥಿಯೇಟ್ರಲ್ಲಿ ಸರ್ ನೀವು ಆಡಿಯನ್ಸ್ ಆಗಿ ಕೂತ್ಕೊಂಡು ಥಿಯೇಟ್ರಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡಾಗ ನಿಮಗೆ ಏನನ್ನಿಸ್ತು? ಇಲ್ಲ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಆಮೇಲೆ ಮನೇಲಿ ಕಷ್ಟ ಈ ಥರದವೆಲ್ಲ. ಹೌದು, ಒಂದಷ್ಟು 2 ಸೀನ್ ಇದೆ, ಅದು ಓಮಿನಿಲ್ಲಿ ಆ ಥರದ್ದು ಏನಿದೆ ಮನೇಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ಮದು ಲೈಕ್ ವೆಲ್ಲನ್ ಆಗಿ ಅದಕ್ಕೆ ಹೇಗೆ ಅಂದರೆ ಬರ್ತಾ ಇದೆ, ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, ಲೈಕ್ ಅದು ಇದೆ ಥರ ಚಾಲೆಂಜಿಂಗ್ ರೋಲ್ಸ್ ಆ ಥರದೇ ಮಾಡ್ತೀನಿ ಆ್ಯಕ್ಚುಲಿ. ಓಕೆ, ಬಟ್ ಆ ಥರದ್ದೇ ನನಗೆ ಇಷ್ಟ ಆ್ಯಕ್ಚುಲಿ. ನಾರ್ಮಲ್ ಕೂಗಾಟ ಕಿರ್ಚಾಟ ಎಲ್ಲ ಮಾಡ್ತಾರೆ, ಬಟ್ ಸೆಟಲ್ಡ್ ಆಗಿ ಮಾಡ್ಕೊಂಡೋದು ನನಗೆ ತುಂಬ ಚಾಲೆಂಜ್ ಅದು. ಸೊ ನೀವು ಅದನ್ನೇ ಇಷ್ಟಪಡ್ತೀರಾ, ಲೈಕ್ ತುಂಬ ಚಾಲೆಂಜಸ್ ಆಗಿರೋದು? ಹೌದು, ಒಬ್ಬ ಕಲಾವಿದನಿಗೆ ಹೌದು ಬೇಕಲೇಬೇಕು ಅದು. ಇಲ್ಲ ಅಂತಂದರೆ ಏನು ಆರಾಮ್ ಬರ್ತಾರೆ, ಕೂಗಾಡ್ತಾರೆ, ಅವಾಗ ನೋಡಿ ಸರ್, ಸುದೀಪ್ ಸರ್ ನೋಡಿ, ಉಜ್ಜುಲ್ಮುನಿ ಸರ್ ನೋಡಿ ಥಿಯೇಟರ್ಗೆ ಬಂದರೆ ಅಯ್ಯಪ್ಪ ಅಂತ. ಹೆಂಡ್ತಿ ಮಕ್ಕಳೆಲ್ಲ
ಎದುರೋರು ಹಂಗೆ. ಬಟ್ ಅವರು ಪಾತ್ರ ಅಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ರು. ಇವಾಗ ಏನಾಗಿದೆ ಅಂದರೆ ಒಳ್ಳೆ ಹೈಟು ಬಾಡಿ ಇದ್ದರೆ ಇಲ್ಲ, ಕಣ್ಣಲ್ಲಿ ಮಾತಾಡಬೇಕು, ಕಣ್ಣಲ್ಲಿ ಹೇಳಬೇಕು, ಇಂಥ ಕಲಾವಿದರು ಬರಬೇಕು. ಹೌದು, ಲುಕ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಈ ಚಿತ್ರದಲ್ಲಿ ಲೈಕ್ ನಾವು ನಿಮ್ಮನ್ನ ತುಂಬಾನೇ ಮಜಾ ಮಾಡಿದ್ದೀವಿ ಥಿಯೇಟ್ರಲ್ಲಿ, ನಿಮ್ಮದು ವಸಿಷ್ಠಣ್ಣನೆಲ್ಲ ಕಾಂಬಿನೇಷನ್ ನೋಡಿಕೊಂಡು. ಸೊ ಅಂಥ ಒಳ್ಳೆ ಸಿನಿಮಾಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ನಿಮಗೂ ಕೂಡ.